ನಮಸ್ಕಾರ. ನಾಲ್ವಡಿ ಸೋಷಿಯಲ್ ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ಟ್ರಸ್ಟ್ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ನನ್ನ ಗೆಳೆಯ ದಿನೇಶ್ ಚಮ್ಮಾಳಿಗೆ ಪ್ರತಿ ವರ್ಷವೂ ಭಾಳ ಅದ್ಭುತವಾದ ಒಂದು ಕಾರ್ಯಕ್ರಮ ಮಾಡ್ಕೊಂಬರ್ತಾ ಇದ್ದ. ಅದು ಸಾಮಾನ್ಯವಾಗಿ ಲಿಂಗದೇವರ ಹಳೆಮನೆಯವರ ಹೆಸರಿನಲ್ಲಿ ಹಳೆಮನೆ ಅಂಗಳದಲ್ಲಿ ರಂಗತಾರೆಗಳ ನೆನಪು ಅಂತ. ಈಗ ಇನ್ನೊಂದಷ್ಟು ಆ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ಬರೋದಕ್ಕೆ ಹೊಸ ಹೊಸ ಬೇರೆ ಛಾಪುಗಳನ್ನು ಅದಕ್ಕೆ ಸೇರಿಸ್ಕೊಂಡಿದ್ದಾನೆ. ಅದರಲ್ಲೂ ಒಂದು ಚೀನಿ ಮಾಮನಿಗಾಗಿ ಒಂದು ದಿನ ಅಂತ. ಅವನು ಚೀನಿ ಮಾಮನ ಬಗ್ಗೆ ಕೊಟ್ಟಿರುವಂಥ ಟೈಟ್ಲೇ ಭಾಳ ಚೆನ್ನಾಗಿದೆ. ರಂಗ ಸಂಗೀತದ ದಿವ್ಯ ಪಯಣಿಗ ಅಂತ. ದಿವ್ಯ ಪಯಣಿಗನೇ ಅಮೂರ್ತವಾದ ಒಂದು ಲೋಕದಲ್ಲಿ ಯಾವಾಗಲೂ ಕಳೆದೋಗಿರ್ತಾ ಇದ್ದ ಚೀನಿ ಮಾಮನಿಗಾಗಿ ಒಂದು ದಿನ ಅಂತ. ಈ ಕಾರ್ಯಕ್ರಮ 28ನೇ ತಾರೀಕು ಅಂದರೆ ಜುಲೈ 28ನೇ ತಾರೀಕು ಭಾನುವಾರ ಸಂಜೆ 5:30ಕ್ಕೆ ಕಲಾಮಂದಿರದಲ್ಲಿ ಭಾಳ ಅದ್ಧೂರಿಯಾಗಿ ಸಂಭ್ರಮದಿಂದ ಜರುಗ್ತಾ ಇದೆ. ಅವತ್ತು 5:30ಯಿಂದ ಚೀನಿ ಹೇಳ್ಕೊಟ್ಟಂಥ ಹಾಡುಗಳು, ಅವನು ಹಾಡಿದ ಹಾಡುಗಳು, ಅವನ ಹಾಗೆ ಸಂಯೋಜನೆ ಮಾಡಿದಂಥ ಹಾಡುಗಳು, ಇದನ್ನೆಲ್ಲ ಹಾಡೋದ್ರ ಜೊತೆಗೆ ಮಾತಾಡೋದ್ರ ಜೊತೆಗೆ ಅವನ ಬಗ್ಗೆ ಒಂದಷ್ಟು ಒಳ್ಳೆಯ ವಿಷಯಗಳನ್ನ ಹೇಳಿಕೊಡೋದ್ರ ಜೊತೆಗೆ ಅವರ ನೆನಪಿನ ಸ್ಮೃತಿಯಲ್ಲಿ ಕರಗಿ ಹೋಗುವ ಅನೇಕ ವಿಷಯಗಳನ್ನು ಮತ್ತಷ್ಟು ಪ್ರಖರವಾದಂಥ ಬೆಳಕಿಗೆ ತಂದು ಅದರ ಮೂಲಕ ಎಳೆಯ ತಲೆಮಾರಿನ ಗಾಯಕರನ್ನು ಉತ್ತೇಜಿಸುವ ಒಂದು ನಿದರ್ಶನ ಆಯಿತು. ಅದಕ್ಕಾಗಿ ಈ ಎಲ್ಲ ಕೆಲಸವನ್ನು ಮಾಡ್ತಾಯಿದ್ದಾನೆ ಅವನು. ಇದರ ಜೊತೆಯಲ್ಲಿ ಅವತ್ತು ನನ್ನ ಗೆಳೆಯ ತೀರಿ ಹೋದ ಗೆಳೆಯ ರಂಗಾಯಣದ ಗೆಳೆಯ ಮಂಜುನಾಥ್ ಬೆಳಕೆರೆ ಬರೆದಂಥ ಬಹಳ ವಿಶೇಷವಾದ ಒಂದು ನಾಟಕ ಶರೀಫಾ ಅಂತ, ಸಂತ ಶಿಶುನಾಳ ಶರೀಫರ ಬಗ್ಗೆ ಇರುವಂಥ ನಾಟಕ. ಈ ಶರೀಫಾ ನಾಟಕನೂ ಆಗ್ತಾಯಿದೆ. ಇದು 28ನೇ ತಾರೀಕು ಸಂಜೆ 5:30ಕ್ಕೆ ಕಲಾಮಂದಿರದಲ್ಲಿ ಭಾಳ ಅದ್ಧೂರಿಯಾಗಿ ಆಗ್ತಾಯಿದೆ. ಈ ಕಾರ್ಯಕ್ರಮಕ್ಕೆ ನೀವು ಯಾಕೆ ಬರಬೇಕು ಅಂತ ನಾನು ಹೇಳ್ತೀನಿ ಅಂದರೆ, ಎಳೆಯ ತಲೆಮಾರಿನ ಪ್ರೋತ್ಸಾಹಿಸೋಕ್ಕೋಸ್ಕರ ಮತ್ತು ಈ ದಿನೇಶ್ ಚಮ್ಮಾಳಿಗೆ ಅಂಥವ್ರು ಹಗಲು ರಾತ್ರಿ ಬೇರೆ ಬೇರೆ ಗ್ರೂಪ್ಗಳಲ್ಲಿ ತಗೊಂಡು ಕಷ್ಟಪಟ್ಟು ರಂಗಭೂಮಿಯನ್ನು ಉಸಿರಾಡ್ತಾ ಏನೇನೋ ಮಾಡಬೇಕು ಅಂತ ಬಹಳ ಶ್ರಮ ವಹಿಸಿ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಬೆಂತಟ್ಟೋದಕ್ಕೆ ಮತ್ತು ಅವ್ರನ್ನ ಪ್ರೀತಿ ಮಾಡೋದಕ್ಕೆ ಈ ಕಾರ್ಯಕ್ರಮ ತುಂಬ ನೆರವಾಗ್ತದೆ. ದಯವಿಟ್ಟು ಮರೆಯದೇ ಈ ಚೀನಿ ಮಾಮನಿಗಾಗಿ ಒಂದು ದಿನ ಕಾರ್ಯಕ್ರಮ ಏನಿದೆ, ಹಳೆಮನೆ ಅಂಗಳದಲ್ಲಿ ರಂಗತಾರೆಗಳ ನೆನಪು, ಈ 2-3 ಕಾರ್ಯಕ್ರಮ ಒಟ್ಟಿಗೆ ಸೇರ್ಕೊಂಡು ಮಾಡ್ತಾ ಇರೋದ್ರಿಂದ ಆ ನಾಟಕ ನೋಡೋಕ್ಕೆ, ಹಾಡು ಕೇಳೋಕ್ಕೆ ಅವತ್ತು ಬನ್ನಿ ಅಂತ ನಿಮ್ಮನ್ನು ನಾನು ಮನವಿ ಮಾಡ್ತೀನಿ. ಮತ್ತು ಹೊಸ ತಂಡಗಳನ್ನ ಪ್ರೋತ್ಸಾಹಿಸಿ ಅವ್ರನ್ನ ಪ್ರೀತಿ ಮಾಡಿ ಈ ಥರದ ರಂಗ ತರಬೇತಿ ಶಿಬಿರಗಳಿಗೆ ಯುವಕರು ಮಕ್ಕಳೆಲ್ಲ ಸೇರಿಕೊಳ್ಳೋದ್ರ ಮೂಲಕ ಇನ್ನೊಂದಷ್ಟು ರಂಗ ಸಂಚಲನವನ್ನು ನಾಡಿನಾದ್ಯಂತ ಉಂಟು ಮಾಡಿ ಅಂತ ನಿಮ್ಮನ್ನು ಮನವಿ ಮಾಡ್ತೀನಿ. ಮರೀದೇ ಬನ್ನಿ. ನಮಸ್ಕಾರ.